ಗೆಳೆಯರ ಬಳಗ ಸೇರಿ ಏನು ಒಂದು ಗ್ರಾಮಾಂತರ ವಿದ್ಯಾವರ್ಗ ಸಂಸ್ಥೆಯನ್ನ ಕಟ್ಟಿ ಹೆಸರಿಡ್ರಿ. ನನ್ನ ಹೆಸರಿಗಿರುವಂತ 43 ಎಕರೆ ಜಮೀನನ್ನ ನಾನು ಯಾರಿಗೂ ಕೇಳದೆ ಸಂಸ್ಥೆಗೆ ಹಸ್ತಾಂತರ ಮಾಡ್ತೀನಿ ಅಂತ ಹೇಳಿದ್ರಿಂದ ಅಂದು ಶಾಂತಿರ ಮಹಾಸ್ವಾಮಿಗಳು 43 ಎಕರೆ ಜಮೀನನ್ನ ನಮ್ಮ ಸಂಸ್ಥೆಗೆ ದಾನ ನೀಡಿದ್ರು. ಆದ್ರಿಂದ ಹುಟ್ಟಿಕೊಂಡದ್ದು ನಮ್ಮ ಗ್ರಾಮಾಂತರ ವಿದ್ಯಾವರ್ಧಕ ಸಂಸ್ಥೆ ಇವತ್ತು 64 ವರ್ಷಗಳನ್ನ ಪೂರೈಸಿದೆ. ವಜ್ರ ಮಹೋತ್ಸವ ಆಚರಿಸ್ತಾ ಇದೆ. ಇಂಥ ಸಂದರ್ಭದೊಳಗ ಮತ್ತೆ ತುಮಕೂರಿನ ಸಿದ್ಧಗಂಗಾ ಮಹಾಸ್ವಾಮಿಗಳು ಇವತ್ತ ಈ ಭಾಗಕ್ಕೆ ಪ್ರಥಮ ಬಾರಿಗೆ ಬಂದು ನಮ್ಮ ಈ ವಜ್ರ ಮಹೋತ್ಸವದ ಒಂದು ಉದ್ಘಾಟನೆ ಶಾಂತಿಯೂರ್ ಮಹಾಸ್ವಾಮಿಗಳ ಪುಣ್ಯಾರಾಧನೆಯಲ್ಲಿ ಅವರು ಪಾಲ್ಗೊಂಡಿರುವಂತದ್ದು ನಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯವರಿಗೂ ಈ ಭಾಗದ ಜನರಿಗೆಲ್ಲ ನಮಗೆಲ್ಲ ಬಹಳ ಒಂದು ಉತ್ಸಾಹವನ್ನ ಸಂತೋಷವನ್ನ ಉಂಟು ಮಾಡಿದೆ. ಮತ್ತೊಮ್ಮೆ ಅಂತ ಪೂಜ್ಯರನ್ನ ಮತ್ತು ನಿಮ್ಮೆಲ್ಲರನ್ನ ನಾನು ಮತ್ತೊಮ್ಮೆ ಈ ನಮ್ಮ ಈ ನಾಡಿಗೆ, ಈ ನೆಲಕ್ಕೆ, ಈ ಪುಣ್ಯದ ಭೂಮಿಗೆ ನಿಮ್ಮನ್ನೆಲ್ಲ ಬರಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಸೇವಾ ಕಾರ್ಯಗಳು ನಡೆಸಿಕೊಂಡು ಬಂದಿದ್ದಾರೆ. ಆ ಸಾಲಿನಲ್ಲಿ ನಿಲ್ಲುವಂತಹ ಬಹುದೊಡ್ಡ ಒಂದು ಸೇವಾ ಕಾರ್ಯದ ಪರಮ ಪೂಜ್ಯರು ಅಂತಂದ್ರೆ ಅದು ಶಾಂತಿರ ಮಹಾಸ್ವಾಮಿಗಳವರು. ಬಹುಶಃ ನೀವೆಲ್ಲರೂ ಯೋಚನೆ ಮಾಡಬೇಕು, ನಮ್ಮ ಈ ಕರ್ನಾಟಕದಲ್ಲಿ ಏನಾದರೂ ಇವತ್ತು ನಾವೆಲ್ಲ ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದೀವಿ, ಶಿಕ್ಷಣದಲ್ಲಿ ಪ್ರಗತಿ ಆಗಿದೆ, ಸಾಕ್ಷರತೆ ಹೆಚ್ಚಿದೆ ಅನ್ನುವುದಕ್ಕೆ ಏನಾದರೂ ಕಾರಣ ಇದೆ ಅಂತಂದ್ರೆ ಅದು ಮಠಮಾನ್ಯಗಳು ನಡೆಸ್ಕೊಂಡು ಬಂದಿರುವಂತಹ ಶಿಕ್ಷಣ ಸಂಸ್ಥೆಯಿಂದ ಅವರು ಕೊಟ್ಟಂತಹ ದಾಸೋಹ ಮತ್ತು ಶಿಕ್ಷಣದಿಂದ ಅಂತೇಳಿ ನಾವೆಲ್ಲ ಅಭಿಮಾನದಿಂದ ಹೆಮ್ಮೆಯಿಂದ ಎಡಬೇಕಾಗಿರುವಂತಹದ್ದು. ಒಬ್ಬರು ಹೇಳ್ತಾ ಇದ್ರು, ನಮ್ಮಲ್ಲಿ ಏನಾದ್ರೂ ಮಠಗಳಿಂದೇ ಹೋಗಿದ್ರೆ ನಮ್ಮ ಕರ್ನಾಟಕ ಹೇಗಿರ್ತಾ ಇತ್ತಪ್ಪ ಅಂದ್ರೆ ಬಿಹಾರದಾಗಿರ್ತಿತ್ತು ಅಂತ ಹೇಳ್ತಾ ಇದ್ರು. ಬಿಹಾರ ಹೇಗಿದೆಯಪ್ಪ ಅಂತಂದ್ರೆ ಇನ್ನೂ 50 ವರ್ಷ ಹಿಂದೆ ಇದೆ ಅನ್ನುವ ರೀತಿಯಲ್ಲಿ ಬಿಹಾರ ರಾಜ್ಯದಲ್ಲಿರುವಂತಹದ್ದು. ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅನೇಕ ಮಹನೀಯರು, ಇವತ್ತು ಪರಮ ಪೂಜ್ಯರುಗಳು ತಮ್ಮ ಸೇವಾ ಕಾರ್ಯವನ್ನು ವಿಸ್ತರಿಸಿ ತಾವು ಸೇವೆಯನ್ನು